ಕಲೆ ಅನ್ನೋದು ಎಲ್ಲಿವರೆಗೂ ಇರುತ್ತೋ ಒಂದು ಸಿನಿಮಾ ಒಳಗಡೆ ಅಲ್ಲಿವರೆಗೂ ಜನಕ್ಕೆ ಅದು ತಲುಪುತ್ತೆ, ಇಷ್ಟ ಆಗುತ್ತೆ. ಬರೀ ದುಡ್ಡು ಮಾತ್ರ ಒಂದು ಅಂದರೆ ಐ ಬಜೆಟ್ ಅಥವಾ ಏನೋ ಒಂದು ನೋಡೋಕ್ಕೆ ಅವ್ರು ಏನಕ್ಕೆ ಬರಬೇಕು ಥಿಯೇಟ್ರಿಗೆ? ಸೊ ಲೋ ಬಜೆಟಲ್ಲೂ ಸಿನಿಮಾ ಮಾಡ್ಬೋದು ಸರ್. ಏನು ಗೊತ್ತಾ, ರವಿ ಸರ್ ಮೊನ್ನೆ ಒಂದು ಒಳ್ಳೆ ಮಾತು ಹೇಳಿದ್ರು ಸರ್. ಒಬ್ಬ ಪ್ರೇಕ್ಷಕ ಬಂದ್ಬಿಟ್ಟು ಸಿನಿಮಾನ ನೋಡಕ್ ಬಂದಿದ್ದಾನೆ ಅಂದರೆ ಅಲ್ಲಿ ನಗಿಸ್ತಾ ಇದ್ರೆ ಇವನು ಒಂದು ಕತ್ಲೆ ರೂಮಲ್ಲಿ ಒಬ್ಬನ ಪ್ರೇಕ್ಷಕನ ಒಳಗಡೆ ಹಾಕಿದ್ರೆ ಅವನು ಎಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಹೊರಗಡೆ ಏನೋ ಪ್ರೆಷರ್, ಎಲ್ಲ ಅವನು ನಗಕ್ಕಾಗಿರಲ್ಲ, ಅಳಕ್ಕಾಗಿರಲ್ಲ. ಒಂದು ಕತ್ಲೆ ರೂಮಲ್ಲಿ ಹಾಕ್ಬಿಟ್ಟು ಸಿನಿಮಾ ತೋರಿಸ್ತೀವಿ ಅಂದರೆ ಅವನು ಒಳಗಡೆನೆ ಖುಷಿ ಪಡ್ತಾನೆ, ನಗ್ತಾನೆ. ಯಾರು ನೋಡ್ತಾ ಇಲ್ಲ ನನ್ನ ಅಂತ ಮನ್ಸಾರೆ ನಗ್ತಾನೆ. ಅಥವಾ ಎಮೋಷನ್ ಸೀನ್ ಬಂದಾಗ ಮನ್ಸಾರೆ ಅಳ್ತಾನೆ, ಮನ್ಸಾರೆ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ. ಅದು ಸಿನಿಮಾ. ಅದೇ ಕಾನ್ಸೆಪ್ಟ್ ಸಿನಿಮಾದಿದ್ದು. ನಾವು ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ ಓಪನ್ ಥಿಯೇಟ್ರಲ್ಲಿ ಎಲ್ಲ ಯಾರು ನಗ್ತಾ ಇದ್ದಾರೆ ಅಂದರೆ ಅವ್ರ ಮಕ್ಕಳು ತಗೊಂಡು ಹೋಗ್ಬಿಟ್ಟು ರಿಯಾಕ್ಷನ್ ವೀಡಿಯೋ ಹಿಡಿಯೋಕೆ ಇಟ್ಬಿಡೋದು. ಕರೆಕ್ಟ್. ಇದು ಅದು ಆ್ಯಕ್ಚುಲಿ ರವಿ ಸರ್ ಹೇಳಿದ್ದನ್ನ ನಾನು ಅವಾಗ ನಿಜವಾಗ್ಲೂ ಯೋಚನೆ ಮಾಡಿದೆ, ಹೌದಲ್ವಾ ನಾವೇನು ಮಾಡ್ತಾ ಇದ್ದೀವಿ? ಓಕೆ, ರಿಯಾಕ್ಷನ್ ವೀಡಿಯೋ ಕಟ್ ಮಾಡಬೇಕು, ಎಲ್ಲ ಮಾಡಬೇಕು, ಬಟ್ ಅವ್ರಿಗೆಲ್ಲೋ ಒಂದು ಕಡೆ ಅವ್ರ ಪ್ರೈವೇಸಿನ ಇದು ಮಾಡ್ತಾ ಇದೀವಲ್ವಾ. ಬಟ್ ಓಕೆ, ನಾವು ಜನರ ರಿಯಾಕ್ಷನ್ ತೋರಿಸ್ತೇನೆ, ಸಿನಿಮಾ ಚೆನ್ನಾಗೈತೆ ಹೆಂಗೆ ಹೇಳೋದು? ಬಟ್ ಸಿನಿಮಾ ಚೆನ್ನಾಗಿದ್ದರೆ ಆಟೋಮೆಟಿಕ್ಕಾಗಿ ಹೋಗಿ ಅವನು 10 ಜನಕ್ಕೆ ಕೇಳೇ ಹೇಳ್ತಾನೆ. ಅದೇ ಆಗ್ಲಿಂದನೂ ವರ್ಕ್ ಆಗಿರೋದು ಅದೇನೆ, ಈಗಲೂ ವರ್ಕ್ ಆಗ್ತಾ ಇರೋದು ಅದೇನೆ. ಬಟ್ ನಾವೇನೇನೋ ಬೇರೆ ಬೇರೆ ಟ್ಯಾಕ್ಟಿಕ್ಸ್ಗಳು ಯೂಸ್ ಮಾಡ್ತಾ ಇದೀವಿ ಅಷ್ಟೇ ಹೊರತು, ನೀವು ಎಷ್ಟೇ ಎಕ್ಸಾಂಪಲ್ ತಗೊಬೋದು, ಮೌತ್ ಪಬ್ಲಿಸಿಟಿ, ಪ್ರೇಕ್ಷಕರು ಹೋಗಿ 10 ಜನನ ಕಳಿಸಿದ್ರೇ